ಬನ್ನಿ ಇತ್ತಾಗ ಈಗಲೇ ಟೈಮ್ ಆಗೋಯ್ತು. ನನ್ಕ ನಿಂತ್ಕೋ. ಹೇಳೋರು ಕೇಳೋರು ಯಾರು ಇಲ್ವಾ? 2 ದಿನದಿಂದ ಕೆಲ್ಸಕ್ಕೆ ಯಾಕೆ ಬರ್ಲಿಲ್ಲ? ತಿಂಗಳು ಕೊನೆಗೆ ಸಂಬಳ ಕೊಡ್ತೀನಿ ಅಂತ ಹೇಳ್ದವ್ರು ನೀವು ಕೊಡೋದನ್ನೇ ಮರ್ತೋದ್ರೆ ನಾವು ಹಂಗೆ 2 ದಿನ ಕೆಲಸ ಮರಿಬೇಕಾಯ್ತದಪ್ಪ. ಟೈಮ್ ಸರಿಯಾಗಿ ನೀವು ಕಾಸು ಕೊಟ್ಬಿಟ್ರೆ ಅದು ಕೆಲಸ ಸಲೀಸಾಗಿ ಟೈಮ್ ಆಗೋತದೆ. ಈಗೇನು ನಿಂಗೆ ಸಂಬಳ ತಂದು ಕೊಡ್ಬೇಕು? ಕೊಡಿ ಮತ್ತೆ. ಕೊಡ್ತೀನಿ ಇರು. ಜಾಸ್ತಿ ಮಾತಾಡ್ತೀಯ. ಈಗಲೇ ಸಂಬಳ ಅವಳ ಮುಖದ ಮೇಲೆ ಬಿಸಾಕ್ತೀನಿ. ಏನ್ ಅನ್ಕೊಂಡಿದ್ದ? ದುಡ್ಡು ಇಟ್ಟಿದ್ನಲ್ಲ, ಏನಾಯ್ತು? ಶನಾಯ, ಶನಾಯ, ಏನ್ ಗ್ಯಾರಿ? ನನ್ನ ವಾಲೆಟಲ್ಲಿ ನಾನು ದುಡ್ಡು ಇಟ್ಟಿದ್ದೆ, ನೀನ್ ತಗೊಂಡಿಯಾ? ಹಾ, ನಾನೇ ತಗೊಂಡಿದ್ದು. ಅದೇ ದುಡ್ಡಲ್ಲಿ ಎಣ್ಣೆ ಫುಡ್ಡಿಗೆ ದುಡ್ಡು ಕೊಟ್ಟಿದ್ದು. ವಾಟ್ ಆರ್ ಯು ಕ್ರೇಜಿ? ಫುಡ್ಗೆ 10,000ನ? ಈಗೇನು ಎಲ್ಲದಕ್ಕೂ ಲೆಕ್ಕ ಕೊಡ್ಬೇಕಾ? ಈ ಮನೆ ನೆಮ್ಮದಿಯಾಗಿ ಮಲಗಕ್ಕೂ ಬಿಡಲ್ಲ. ಅಲ್ಲ ಜನು, ಜಾನ್ಕಮ್ಮಗೆ ಈ ದುಡ್ಡಿಲಿಂದ ಕೊಡ್ಲಿ. ಜಾನ್ಕಮ್ಮ, ಕೊಡಿ ಸಂಬಳ ಕೊಡಿ. ಅದು ವಾಲೆಟಲ್ಲಿ ಕ್ಯಾಶ್ ಇಲ್ಲ, ಸೊ ಡ್ರಾ ಮಾಡಿ ನಾನು ನಿಂಗೆ ಕೊಡ್ತೀನಿ. ಆಯ್ತಾಯ್ತು, ನಾಳೆನೆ ಕೊಡಿ. ಕೊಡಕ್ ಕಾಸು ಇಲ್ದಿದ್ರು ಗತ್ತಿಗೆ ಏನು ಕಮ್ಮಿ ಇಲ್ಲ. ಏನಾದ್ರು ಹೇಳ್ತೀಯಾ? ಹೇಳ್ದೆ. ಏನು? ಅದು ನಿಮ್ಗೆ ಕೇಳ್ಸಕ್ಕಿಲ್ಲ, ಮೈಂಡ್ ವಾಯ್ಸ್. ಆಯ್ತು, ಕಾಸನ್ನ ನಾಳೆನೆ ಕೊಡಿ. ಸರಿಯಾಗಿ ಗುಡ್ಸ ಆ ಕಡೆ. ಇದಕ್ಕೇನು ಕಮ್ಮಿ ಇಲ್ಲ. ಹೇಳಮ್ಮ ಇಂದ್ರ, ಎಲ್ಲ ಆರಾಮಾಗಿದ್ದೀರಾ? ನಾವೆಲ್ಲರೂ ಆರಾಮಾಗೇ ಇದ್ದೀವಿ ಅದಕ್ಕೆ. ಆದರೆ ನೀವೊಬ್ಬರೇ ಎಷ್ಟು ದಿನ ಅಂತ ಆ ಮನೆ ಕೆಲಸಗಳನ್ನ ನಿಭಾಯಿಸ್ಕೊಂಡಿರ್ತೀರಾ? ಏನು ಮಾಡೋಕ್ಕಾಗತ್ತಮ್ಮ, ಅರುಣ್ಗೆ ಇನ್ನೊಂದು ಮದುವೆ ಆಗು ಅಂತ ಹೇಳಿ ಹೇಳಿ ಸಾಕಾಗಿ ಹೋಗೋಯ್ತು. ಅವ್ನು ನನ್ನ ಮಾತು ಕಿವಿಗೆ ಹಾಕೊಳ್ಳಲ್ಲ. ನೀವು ಅಷ್ಟೇ ಅದಕ್ಕೆ, ನಮ್ಮ ಮಾತನ್ನ ಕಿವಿಗೆ ಹಾಕೋತಾ ಇಲ್ಲ. ಇಂದ್ರ, ನಿನ್ನ ಮಾತು ನನ್ಗೆ ಅರ್ಥ ಆದ್ರು ಅದಕ್ಕೆ ಅರುಣ್ ಒಪ್ಕೋಬೇಕಲ್ಲಮ್ಮ. ಒಪ್ಕೊಳ್ಳೋದಾ? ಮೊನ್ನೆ ಬಂದಾಗ ನಾನೇ ನೋಡಿದ್ನಲ್ಲ ಅದಕ್ಕೆ. ಚಾರು ಹತ್ರ ಅವನು ಸರಿಯಾಗೂ ಮಾತಾಡಲಿಲ್ಲ. ಮೊನ್ನೆ ಅವಳು ಫೋನ್ ಮಾಡಿದೆ, ಫೋನು ರಿಸೀವ್ ಮಾಡಲಿಲ್ಲ. ಪಾಪ ನಮ್ಮ ಚಾರು ಅರುಣ್ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಾಳೆ. ಆದರೆ ಅರುಣ್ಗೆ ಅದೆಲ್ಲ ಇಷ್ಟ ಆಗಲ್ಲಮ್ಮ. ಅವನು ನೇರವಾಗಿ ಹೇಳಿದ್ದಾನಲ್ಲ, ಚಾರು ಬಗ್ಗೆ ಅವನಿಗೆ ಅಂಥ ಭಾವನೆಗಳು ಇಲ್ಲ ಅಂತ. ನೀನು ಪದೇ ಪದೇ ಅದೇ ಮಾತು ಯಾಕೆ ಆಡ್ತೀಯಮ್ಮ? ಇನ್ನೇನು ಮಾಡಲಿ ಅತ್ತಿಗೆ, ಮನಸ್ಸಲ್ಲಿ ಗೊತ್ತಿರೋ ಹುಡುಗನ್ಗೆ ಕೊಟ್ಟು ಮದುವೆ ಮಾಡೋಣ ಅನ್ನೋ ಆಸೆ. ಹಾಗೆ ಮಾಡಿದ್ರೆ ನಾವೆಲ್ಲರೂ ನೆಮ್ಮದಿಯಾಗಿರ್ತೀವಲ್ವಾ? ಚಾರುನು ಇನ್ಯಾರ್ದೋ ಮನೆಗೆ ಹೋಗೋದು ತಪ್ಪತ್ತೆ, ಅರುಣ್ಗೋ ಇನ್ಯಾವುದೋ ಮನೆ ಹುಡುಗಿನ ತಂದು ಕಟ್ಟೋದು ತಪ್ಪತ್ತೆ. ನಮ್ಮ ಮಕ್ಕಳು ನಮ್ಮ ಕಣ್ಮುಂದೆ ಸಂತೋಷವಾಗಿರ್ತಾರಲ್ವಾ ಅದ್ಗೆ, ಅವರನ್ನ ನೋಡಿಕೊಂಡು ನಾವು ನೆಮ್ಮದಿಯಾಗಿರ್ಬೋದಲ್ವಾ? ಯೋಚನೆ ಮಾಡಿ ಅದ್ಗೆ. ಆಂಟಿ, ಕಾಪಿ ತಕೊಳ್ಳಿ. ಕೊಡಮ್ಮ. ಯಾರ್ದಾಂಟಿ ಫೋನು? ಇಂದ್ರ ಫೋನ್ ಮಾಡಿದ್ಲಮ್ಮ. ಹೌದಾ? ಹೆಂಗವ್ರಂತೆ? ಚಾರು ಹೆಂಗವಳಂತೆ? ಅವಳ ವಿಷಯ ಮಾತಾಡೋಕೆ ಅಂತಾನೆ ಫೋನ್ ಮಾಡಿದ್ಲು. ಅವಳಿಗೆ ತನ್ನ ಮಗಳನ್ನ ಅರುಣ್ಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಆಸೆ. ಹೌದಾ? ಹಂಗಾರೆ ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡಂಗಾಯ್ತು. ಹುಡ್ಗಿನೂ ಸಂದಗವಳೆ. ನಮ್ಮ ಅರುಣ್ ಸರ್ಗೆ ತುಂಬಾ ಒಳ್ಳೆ ಜೋಡಿ. ವಾ, ಅರುಣ್ ಸರ್ ಬತ್ತವ್ರೆ. ಅವ್ರನ್ನೂ ಒಂದ್ ಮಾತು ಈಗ್ಲೇ ಕೇಳ ಬಿಡೋಣ. ಯಾಕೆ ಸರ್, ನಿಮಗ್ ಚಾರುಗಿಂತ ಒಳ್ಳೆ ಹುಡುಗಿ ಬೇಕಾ? ನಿಮ್ದು ಅವಳ್ದು ಒಳ್ಳೆ ಜೋಡಿ. ಆದಷ್ಟು ಬೇಗ ಮದ್ವೆ ಊಟ ಹಾಕಿಸ್ಬಿಡಿ ಮತ್ತೆ. ಅಮ್ಮ, ಕಾಫಿ ಕೊಡ್ತೀಯಾ? ಅರುಣ್, ಅದು ಕಾಫಿ ಕೊಡ್ತೀಯಾ ಅಂದೆ.
ಲಕ್ಷ್ಮಿ ಬೇಜಾರು ಮಾಡ್ಕೋಬೇಡಮ್ಮ. ಮದುವೆ ವಿಷಯ ಮಾತಾಡಿದ್ರೇನೆ ಹೀಗೆ ಸಿಡಿ ಸಿಡಿ ಅಂತಾನೆ. ಪಪ್ಪ ನೀನ್ ಇನ್ನೂ ಇದೇ ಡ್ರೆಸ್ ಅಲ್ಲಿ ಇದ್ಯಾ? ಆಫೀಸಿಗೆ ಹೋಗಲ್ವಾ? ಅದು ಸ್ವಲ್ಪ ದಿನ ಹೋಗಲ್ಲ, ಒಂದು 4 ದಿನ ರೆಸ್ಟ್ ತಗೊಂಡಿದ್ದೀನಿ. ನನ್ ಗೊತ್ತು ನಿನ್ನ ಕೆಲ್ಸದಿಂದ ಡಿಸ್ಮಿಸ್ ಮಾಡಿದ್ದಾರೆ ಅಂತ. ಯಾರು ಹೇಳಿದ್ದಿದಲ್ಲ ನಿಂಗೆ? ಅಮ್ಮ ಹೇಳ್ಕೊಟ್ಲಾ? ಇಲ್ಲಪ್ಪ, ನೀನು ಶನಿ ಮಮ್ಮಿ ಮಾತಾಡ್ತಿರ್ಬೇಕಾರೆ ಕೇಳಿಸ್ಕೊಂಡೆ. ನೋಡತರ್ವಾ, ಹಾಗೆಲ್ಲ ಏನೂ ಇಲ್ಲ. ನೆಕ್ಸ್ಟ್ ಟೈಮಿಂದ ಇಂಥ ಪ್ರಶ್ನೆಗಳೆಲ್ಲ ಕೇಳಬಾರ್ದು. ಬಾ, ಕಾಲು ಕುತ್ಕೋ ಬಾ. ಡ್ಯಾಮೆಟ್, ಪೆಟ್ರೋಲ್ ನಿಂದೋಗಿದೆಯಲ್ಲ, ಏನು ಮಾಡೋದೀಗ? ಕಂದ, ಸ್ಕೂಲ್ಗೆ ಹೋಗಿ ಮುಂಚೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ. ಓಕೆ? ಸರಿ ಪಪ್ಪ. ಫುಲ್ ಟ್ಯಾಂಕ್ ಮಾಡಿ. ನೀವು ಕಾರ್ಡ್ ಎಕ್ಸೆಪ್ಟ್ ಮಾಡ್ತೀರಲ್ವಾ? ಇದು ಡಿಕ್ಲೈನ್ ತೋರಿಸ್ತಾ ಇದೆ. ಹೌದಾ? ಸರಿ, ಕೊಡಿ ಅದನ್ನ. ಸರ್, ಏನು ಸರ್? ಸರ್, ಇದು ಕೂಡ ಡಿಕ್ಲೈನ್ ಬರ್ತಾ ಇದೆ. ಹೌದಾ? ಅದು ಏನಾಗಿದೆ ಅಂತ ಗೊತ್ತಿಲ್ಲ, ನಾನು ಕಾಲ್ ಮಾಡಿ ಕೇಳ್ತೀನಿ. ಕೊಟ್ಬಿಡಿ ಅದು ಒಂದು ನಿಮಿಷ. ಪಪ್ಪ, ನನಗೆ ಲೇಟ್ ಆಗುತ್ತೆ. ಲೇಟ್ ಆದ್ರೆ ಸ್ಕೂಲಿಗೆ ಸೇರ್ಸಲ್ಲ. 5 ನಿಮಿಷ ಮಗ, ಹೋಗೋಣ. ನಾನು ಬರ್ತೀನಿ ಪಪ್ಪ. ಸರಿ, ಆಯ್ತು, ಬಾ. ಛೇ, ಇದೆಲ್ಲ ಆನಂದಿಂದನೇ ಆಗ್ತಿರೋದು. ಬೇಕು ಅಂತಾನೆ ಹೀಗೆಲ್ಲ ಮಾಡ್ತಿದ್ದಾನೆ. ಗ್ಯಾರಿ ಇದ್ದಾಗ ಬಾಲ ಮುದ್ರಕೊಂಡಿದ್ದ, ಆದ್ರೆ ಈಗ ಗ್ಯಾರಿ ಇಲ್ಲ ಅನ್ನೋ ಕಾರಣಕ್ಕೆ ಬಾಲ ಬಿಸ್ತಾ ಇದ್ದಾನೆ. ಅದರಲ್ಲೂ ಆ ಶರ್ಮಾ ಇವ್ರುಗಳಿಗೆ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ ಕೊಟ್ಟಿದ್ದಾನೆ. ಅದಕ್ಕೆ ತಲೆ ಮೇಲೊಳ್ಳೆ ಕಿರೀಟ ಬಂದ ಹಾಗೆ ಆಡ್ತಿದ್ದಾನೆ. ಶನಾಯ್ ಅವರೇ, ಹೇಳಿದ ಕೆಲಸ ಎಲ್ಲ ಮುಗೀತಾ? ಆಗ್ತಾ ಇದೆ ಸರ್. ಇನ್ನೇನು ಸ್ವಲ್ಪ ಹೊತ್ತರಲ್ಲಿ ಮುಗಿಸ್ಬಿಡ್ತೀನಿ. ಏನು, ಇನ್ನೂ ಸ್ವಲ್ಪ ಹೊತ್ತ? ಈ ಕೆಲಸಗಳೆಲ್ಲ 2 ತಿಂಗಳ ಮುಂಚೆನೇ ಮುಗಿಬೇಕಾಗಿತ್ತು. ಈಗಲಾದ್ರೂ ಗೊತ್ತಾಯ್ತಾ ನೀವು ಎಷ್ಟು ಹಿಂದುಳಿದಿದ್ದೀರಾ ಅಂತ? ಆಯ್ತಾಯ್ತು, ಆದಷ್ಟು ಬೇಗ ಆ ಎಲ್ಲ ಕೆಲಸನ ಫಿನಿಶ್ ಮಾಡ್ಕೊಂಡು ತೊಗೊಂಡು ಬನ್ನಿ. ಆಯಿತು ಸರ್. ಗುಡ್ ಮಾರ್ನಿಂಗ್ ಆನಂದ್. ಈ ಶನಾಯಪ್ಪ ನೋಡೋಕ್ಕಾಗ್ತಿಲ್ಲ ನೋಡ್ರಿ ಸರ್, ಅವಳು ಮಾಡಿರೋ ಪಾಪಗಳಿಗೆ
ಇದು ತುಂಬ ಕಮ್ಮಿ ಸರ್. ಇಂಥ ಪನಿಷ್ಮೆಂಟ್ಗಳಿಂದ ಅಟ್ಲೀಸ್ಟ್ ಅವಳ ಅಹಂಕಾರನಾದರೂ ಅಡಗಿಸ್ಬೋದು. ನಿಜ. ಈ ಹಿಂದೆ ಸುಬ್ಬಲಕ್ಷ್ಮಿ ಇವಳಿಂದ ಆದ ಅನ್ಯಾಯ ನೆನೆಸ್ಕೊಂಡ್ರೆ ನೀವು ಹೇಳಿದಾಗೆ ಇವಳಿಗೆ ಯಾವ ಶಿಕ್ಷೆ ಕೊಟ್ಟರು ಕಡಿಮೆನೆ. ಬನ್ನಿ ಕಾಫಿ ಕೊಡ್ಕೊಂಬಾರ. ಅರೆ ಶನಾಯ್ ಅವರೇ, ಇಷ್ಟು ಬೇಗ ಅಷ್ಟು ಕಲ್ತನ ಮುಗಿಸ್ಬಿಟ್ರಾ? ಓ ಭ್ರಮೆ. ಸರ್, ಆಫೀಸ್ ಕೆಳಗಡೆ ನನ್ನ ಫ್ರೆಂಡ್ ಕಾಯ್ತಿದ್ದಾಳೆ. 2 ಮಿನಿಟ್ಸ್ ಮಾತಾಡ್ಕೊಂಡು ಬರ್ತೀನಿ. ಶನಾಯ್ ಅವರೇ, ನೀವು ಈ ರೀತಿ 2 ನಿಮಿಷ ಅಂತ ಹೊರಗಡೆ ಹೋಗಿ ಎಷ್ಟು ನಿಮಿಷಕ್ಕೆ ಬರ್ತೀರಾ ಅಂತ ನನಗೆ ಮಾತ್ರ ಅಲ್ಲ, ನಮ್ಮ ಆಫೀಸ್ ಗೋಡೆಗಳಿಗೂ ಗೊತ್ತು. ನೋಡಿ, ನಿಮ್ಮ ಆಫೀಸ್ ಕೆಲಸ ಎಷ್ಟಿದೆಯೋ ಅದನ್ನೆಲ್ಲ ಮುಗಿಸಿ ನೀವು ಹೋಗ್ಬೋದು. ಇಲ್ಲಾಂದರೆ ನನಗೂ ಈ ಆಫೀಸ್ಗೂ ಸಂಬಂಧ ಇಲ್ಲ ಅಂತ ಒಂದು ಲೆಟ್ರ್ ಬರೆದಿಟ್ಟು ಹೋಗ್ಬೋದು. ಚಾಯ್ಸ್ ಇಸ್ ಯುವರ್ಸ್. ಏನು ಮಾಡ್ತೀರಾ? ಲೆಟರ್ ಬರೀತೀರೋ ಅಥವಾ ಫೈಲ್ನ ಫಿನಿಷ್ ಮಾಡ್ತೀರೋ? ಎಕ್ಸ್ಕ್ಯೂಸ್ ಮೀ. ಅಣ್ಣ, ಯಾರು ಫೋನು? ಸರ್, ಗುರುಮೂರ್ತಿ ಅವ್ರು ಕಾಲ್ ಮಾಡ್ತಿದ್ದಾರೆ. ಸರಿ, ಏನು ಅಂತ ಕೇಳಿ. ಸರಿ ಸರ್. ಹಾಂ, ಕ್ಯಾಂಟೀನ್ ಹತ್ರ ಇರ್ತೀನಿ, ಬನ್ನಿ. ಆಯಿತು ಸರ್. ಹೇಳಿ ಮಿಸ್ಟರ್ ಗುರುಮೂರ್ತಿ. ಆನಂದ್, ಏನಿದು? ಎಲ್ಲೂ ಸರಿ ಆಟ ಆಡ್ತಿದ್ದೀರಾ? ಆಟ ಆಡೋಷ್ಟು ಪುರ್ಸತ್ ನಮ್ಗೆಲ್ಲಿದೆ? ನಮಗೆ ಕೆಲಸ ಕಾರ್ಯ ಅಂತ ಇದೆ. ಕೆಲಸ ಕಳ್ಕೊಂಡು ಮನೇಲಿ ಕೂತು ಆಟ ಆಡುವಂಥ ಹಣೆ ಬರ ನಮಗೆ ಬಂದಿಲ್ಲ. ತುಂಬಾ ಅಹಂಕಾರದಿಂದ ಮಾತಾಡ್ತಾ ಇದೀಯಾ? ಅಫ್ಕೋರ್ಸ್ ಮಿಸ್ಟರ್ ಗುರುಮೂರ್ತಿ, ಅಧಿಕಾರ ಇದ್ದಾಗ ಅಹಂಕಾರ ಇರುತ್ತೆ ಅನ್ನೋದನ್ನು ನಿಮ್ಮಿಂದನೇ ಕಲ್ತಿರೋದು. ಈಗ ನನ್ನ ಹತ್ರ ಅಧಿಕಾರ ಇದೆ, ಅಹಂಕಾರ ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ, ಓಕೆ ಅನ್ನೋದಾದ್ರೆ ಮಾತಾಡಿ, ಇಲ್ಲಾಂದರೆ ಫೋನ್ ಕಟ್ ಮಾಡಿ. ಹೇಳಿ, ಏನು ವಿಷಯ? ನೀನೇ ತಾನೇ ಆಫೀಸ್ ಅಕೌಂಟ್ಸ್ ಎಲ್ಲ ನೋಡ್ಕೊಳ್ಳೋದು? ಹೌದು ಸರ್. ಹೇಳಿ, ನನ್ನಿಂದ ನಿಮ್ಗೆ ಏನಾಗಬೇಕಿತ್ತು? ನನ್ನ ಆಫೀಸ್ ಕಾರ್ಡ್ಸು ಯಾವುದು ವರ್ಕ್ ಆಗ್ತಿಲ್ಲ. ಯಾಕೆ? ಬ್ಲಾಕ್ ಆಗಿರೋ ಕಾರ್ಡ್ಸು ಹೇಗೆ ವರ್ಕ್ ಆಗುತ್ತೆ ಮಿಸ್ಟರ್ ಗುರುಮೂರ್ತಿ? ಬ್ಲಾಕ್ ಮಾಡಿದ್ದ? ಯಾರು ಬ್ಲಾಕ್ ಮಾಡಿದ್ದು? ನಾನು ಕಂಪ್ನಿಯಲ್ಲಿ ಇಲ್ಲದೆ ಇರ್ಬೋದು, ಆದರೆ ಫೈನಲ್ ಸೆಟಲ್ಮೆಂಟು ಇನ್ನೂ ಆಗಲಿಲ್ಲ. ಅಂಥದ್ರಲ್ಲಿ ಕಂಪ್ನಿ ಅಕೌಂಟ್ಸ್ನ ಬ್ಲಾಕ್ ಮಾಡೋ ರೈಟ್ಸು ನಿಮ್ಗೆ ಯಾರಿಗೂ ಇಲ್ಲ. ಖಂಡಿತ, ಬೇರೆ ಯಾರೇ ಆಗಿದ್ದಿದ್ರು ನಾವು ಅಕೌಂಟ್ಸ್ನ ಬ್ಲಾಕ್ ಮಾಡ್ತಿರ್ಲಿಲ್ಲ. ನಿಮಗೆ ಕಂಪ್ನಿಯಿಂದ ಏನು ಫೆಸಿಲಿಟಿ ಸಿಗಬೇಕಿತ್ತೋ ಅದೆಲ್ಲ ಸಿಗ್ತಾ ಇರ್ತಿತ್ತು. ಆದರೆ ನೀವು ಮರ್ಯಾದೆಯಿಂದ ಈ ಕಂಪ್ನಿ ಬಿಟ್ಟು ಆಚೆ ಹೋಗಿದ್ದಿದ್ರೆ ಎಲ್ಲ ಸರಿಯಾಗೇ ಇರ್ತಿತ್ತು. ಆದರೆ ತಮ್ಮನ್ನ ಶರ್ಮಾ ಸರ್ ಅತಿ ಮರ್ಯಾದೆಯಿಂದ ಆಚೆ ಕಳಿಸಿರೋದ್ರಿಂದ, ಸಾರಿ ಆಚೆ ದಬ್ಬಿರೋದ್ರಿಂದ ಆ್ಯಸ್ ಪರ್ ಕಂಪನಿ ರೂಲ್ಸ್ ನಿಮಗೆ ಯಾವುದೇ ಫೆಸಿಲಿಟೀಸ್ ಸಿಗೋದಿಲ್ಲ. ನಿಮ್ಮಂಥ ಮರ್ಯಾದಸ್ಥರಿಗೆ ನಮ್ಮ ಕಂಪನಿ ಕೊಡೋ ಮರ್ಯಾದೆ ಇದೆ. ಶಟ್ ಅಪ್ ಆನಂದ್. ಯು ಶಟ್ ಅಪ್ ಮಿಸ್ಟರ್ ಗುರುಮೂರ್ತಿ. ನನ್ನ ಮೇಲೆ ಕೂಗಾಡೋದಕ್ಕೆ ನೀವು ನನ್ನ ಬಾಸು ಅಲ್ಲ, ಅಟ್ ದ ಸೇಮ್ ಟೈಮ್ ನೀವು ನನ್ನ ಫ್ರೆಂಡು ಅಲ್ಲ. ಸೊ ಈ ನಿಮ್ಮ ದರ್ಪನೆಲ್ಲ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಶರ್ಮಾ ಸರ್ ಇನ್ಸ್ಟ್ರಕ್ಷನ್ ಪ್ರಕಾರನೇ ನಾವು ನಡ್ಕೊಂಡಿರೋದು. ಇನ್ಮೇಲೆ ನಿಮಗೆ ಏನೇ ಕ್ಲಾರಿಫಿಕೇಶನ್ ಬೇಕಿದ್ರು ಶರ್ಮಾ ಸರ್ ಹತ್ರ ಮಾತಾಡ್ಕೊಳ್ಳಿ. ಗುಡ್ ಬೈ ಮಿಸ್ಟರ್ ಗುರುಮೂರ್ತಿ. ಹಲೋ. ಹೋಗೋಣ, ಸ್ಕೂಲಿಗೆ ಲೇಟ್ ಆದ್ರೆ ಒಳಗ್ ಸೇರ್ಸಲ್ಲ. ಹೋಗೋಣ ಕಂದ, 5 ಮಿನಿಟ್ಸ್. 5 ನಿಮಿಷ ಇರು. ಪುಟ ನೀನು ಕೂತ್ಕೋ, ನಾ ಬರ್ತೀನಿ. ಗೋ ಗೋ ಗೋ.
ಹೋಗು. ಸರಿ ಪಪ್ಪ. ಪಪ್ಪ ಸ್ಕೂಲಿಗೆ ಲೇಟ್ ಆಗ್ತಿದೆ. ಸುಬ್ಲಕ್ಷ್ಮಿ ಅವರೇ, ಯಾಕೆ ಅಲ್ಲೇ ನಿಂತ್ಬಿಟ್ರಿ? ಬನ್ನಿ ಒಳಗೆ. ಯಾಕೆ ಬರ್ಲೋ ಬೇಡವೋ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಂಗೇನಿಲ್ಲ ಸಹ. ಸಾರಿ ಸಹ. ಸಾರಿನಾ? ಯಾಕೆ? ಅದು ಆಂಟಿ ಮನೇಲಿ ಮದುವೆ ಅಂತ ಮಾತಾಡಿದ್ಕೆ ನಾನು ನಿಮ್ಮ ತಾವು ಅಧಿಕ ಪ್ರಸಂಗತನದಿಂದ ಮದುವೆ ಗಿದ್ವೆ ಅಂತೆಲ್ಲ ಮಾತಾಡ್ಬಿಟ್ಟೆ. ಅದಕ್ಕೆ ನನ್ನ ಸಂಸ್ಬಿಡಿ ಸಹ. ಪರವಾಗಿಲ್ಲ ಬಿಡಿ. ಅಮ್ಮನ ತಲೆಯಲ್ಲಿ ನನ್ನ ಬಗ್ಗೆ ಇರೋ ದೊಡ್ಡ ಯೋಚನೆ ಅಂದರೆ ಅದೊಂದೇ. ಅವ್ರು ಮಾತಾಡ್ತಿರೋ ಮಧ್ಯದಲ್ಲಿ ನೀವು ಮಾತಾಡೋದು ಅಷ್ಟೇನು ಆಶ್ಚರ್ಯ ಇಲ್ಲ ಬಿಡಿ. ಹಂಗಾರೆ ಸಹ ನೀವ್ಯಾಕೆ ನೀವು ಇಲ್ಲಿಗೆ ಬಂದಿದ್ದು ಯಾವ ವಿಚಾರ ಮಾತಾಡೋಕ್ಕೆ? ಅದೇ ಸಹ ನೀವು ಒಪ್ಪಿಗೆ ಕೊಟ್ರೆ. ನೀವು ಇಲ್ಲಿಗೆ ಬಂದಿರೋದು ಯಾವ ವಿಚಾರ ಮಾತಾಡೋಕ್ಕೆ? ಅದೇ ಸಹ ನೀವು ಒಪ್ಪಿಗೆ ಕೊಟ್ರೆ. ಸುಬ್ಲಕ್ಷ್ಮಿ ಅವರೇ, ನೀವು ಸಾರಿ ಕೇಳಿ ಮತ್ತೆ ಅದೇ ವಿಚಾರ ಮಾತಾಡ್ತಾ ಇದ್ದೀರಾ? ಆ್ಯಂಡ್ ಅಯ್ಯೋ ಸಹ, ನಾನಿಲ್ಲಿ ನಿಮ್ಮ ಮದುವೆ ಬಗ್ಗೆ ಮಾತಾಡಕ್ ಬಂದಿಲ್ಲ. ಈ ಪುಳಿಯೋಗರೆ ಗೊಜ್ಜು ವಿಚಾರ ಮಾತಾಡಕ್ ಬಂದಿರೋದು. ಇದು ನಾವು ಹೊಸದಾಗಿ ಲಾಂಚ್ ಮಾಡ್ಬೇಕು ಅಂತಿರೋ ಪುಳಿಯೋಗರೆ ಗೊಜ್ಜು. ನೀವೊಂದ್ಸಲ ಟೇಸ್ಟ್ ನೋಡ್ಬಿಟ್ಟು ಒಪ್ಪಿಗೆ ಕೊಟ್ಬಿಟ್ರೆ ಮುಂದಿನ ಕೆಲಸಗಳು ಶುರು ಮಾಡ್ಕೋಬಹುದು ಅಂತ ಹೇಳಕ್ ಹೊಂಟೆ ಸರ್. ಪರ್ಫೆಕ್ಟ್ ಇದೆ ಸುಬ್ಲಕ್ಷ್ಮಿ ಅವರೇ. ಆದರೆ ಇದನ್ನ ಪ್ಯಾಕಿಂಗ್ ಆಗಕ್ಕೆ ಮುಂಚೆ ಲ್ಯಾಬಿಗೆ ಕಳಿಸಿ ಟೆಸ್ಟ್ ಮಾಡಿಸಿ. ನಾನು ಸ್ವಲ್ಪ ಈ ಮಾರ್ಕೆಟಿಂಗು ಸೇಲ್ಸ್ ಅಂತ ಬ್ಯುಸಿ ಆಗಿರ್ತೀನಿ. ಸೊ ಹಾಗಾಗಿ ಈ ಪ್ರಾಡಕ್ಟ್ನ ಕಂಪ್ಲೀಟ್ ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತೆ. ನಾನಾ? ಸುಬ್ಲಕ್ಷ್ಮಿ ಅವರೇ, ನಾನು ಯಾವತ್ತಿಗೂ ನಿಮ್ಮಿಂದಾಗೋ ಕೆಲಸಗಳು ಮಾತ್ರ ಹೇಳ್ತೀನಿ. ಇನ್ಫ್ಯಾಕ್ಟ್ ನಿಮಗೆ ಇನ್ನೊಂದು ವಿಚಾರ ಗೊತ್ತಾ? ನಿಮ್ಮ ಬಗ್ಗೆ ನಿಮಗಿಂತ ಹೆಚ್ಚಾಗಿ ನನಗೆ ಕಾನ್ಫಿಡೆನ್ಸ್ ಇದೆ.